ನಮಸ್ತೆ ಎಲ್ರಿಗೂ. ಶ್ರೀ ಗೋಮತ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಮಾಹಿತಿ ಬಂದು ಒಂದು ಹಸುಗೆ ಎಷ್ಟು ಮೇವಾಗ್ತೀವಿ, ಎಷ್ಟು ಟೈಮ್ ಆಗ್ತೀವಿ, ಮತ್ತು ಯಾವ್ಯಾವ ಥರ ತಿಂಡಿ ಕೊಡ್ತೀವಿ, ಮತ್ತು ಎಷ್ಟು ಪ್ರಮಾಣದಲ್ಲಿ ತಿಂಡಿ ಕೊಡ್ತೀವಿ, ಎಷ್ಟು ನೀರು ಕುಡಿಸ್ತೀವಿ, ಮತ್ತು ಎಷ್ಟು ಟೈಮಿಗೆ ಎಷ್ಟೆಷ್ಟು ಲೀಟ್ರ್ ನೀರು ಕುಡಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನಾವು ಬಂದು ಇವಾಗ ಪ್ರೆಸೆಂಟು ತಿಂಡಿ ಕೊಡಲಿಕ್ಕೆ ಮತ್ತು ಮೇವು ಹಾಕ್ಲಿಕ್ಕೆ ಬಳಸ್ತಾ ಇರೋ ಈ ಬಕೆಟಲ್ಲಿ ಮೇವು ಬಂದು ಹಸಿ ಮೇವು ಬಂದು 20 kg ಹಿಡಿಯುತ್ತೆ. ಇನ್ನು ಸೈಲೇಜ್ ಬಂದು ನಾವು ಒಂದು ಟೈಮಿಗೆ 15 kg ಮಾತ್ರ ಯೂಸ್ ಮಾಡೋದು ಸೈಲೇಜ್ನ. ನಾವು ಬಂದು ಇವಾಗ 3 HP ಮೋಟ್ರು ಈ ಥರ ಚಾಫ್ ಕಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟು ಬೇರೆ ಥರ ಇತ್ತು, ಗಾಲಿ ಥರ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ಪ್ರೆಸೆಂಟು ಈ ಥರ ತಂದು ಯೂಸ್ ಮಾಡ್ತಾ ಇದ್ದೀವಿ. ಮೇವನ್ನ ನಾವು ಕತ್ತರಿಸಿ ಒನ್ ಟೈಮ್ ಚಾಫ್ ಮಾಡ್ತೀವಿ ದಿನಕ್ಕೆ. ನಮಗೆ ಒಂದು ದಿನಕ್ಕೆ 650ರಿಂದ 700 kg ಮೇವು ಬೇಕು, ಎಲ್ಲ ಹಸು ಕರುಗಳಿಂದ ಎಲ್ಲ ಸೇರಿ. ಮತ್ತು ತಿಂಡಿನ 15 ದಿನಕ್ಕಾಗುವಷ್ಟು ಒಂದೇ ಸಲ ತಗೊಂಬಂದು ಸ್ಟೋರ್ ಮಾಡಿ ನಾವೇನೇ ಇಟ್ಕೊತೀವಿ. ನಾವಿವಾಗ ಬಳಸ್ತಾ ಇರೋ ತಿಂಡಿ ಬಂದು 5 ಥರ ಬಳಸ್ತಾ ಇದ್ದೀವಿ. ಇದು 6 ಥರ ಬಳಸ್ತಾ ಇದ್ದು, ಒಂದು ಥರ ಖಾಲಿಯಾಗಿದೆ. ಇದು ಬಂದು ಕಡ್ಲೆ ಹಿಂಡಿ ಅಂತ ಮೀಡಿಯಮ್ ಸೈಜು. ಇದನ್ನ 3 ಅವರ್ ಮುಂಚೆನೇ ನೆನೆ ಹಾಕ್ತೀವಿ ನೀರಲ್ಲಿ. ಎಲ್ಲ ಹಸುಗಳಿಗೂ ಒಂದೇ ಬಕೆಟ್ಗೆ ನೆನೆ ಹಾಕಿ, ಮತ್ತು ಈ ಜಗ್ನಲ್ಲಿ 2 ಜಗ್ಗು, ಒಂದೊಂದು ಹಸಿಗೆ 2 ಜಗ್ನ ಬಳಸ್ತೀವಿ. ಅದಾದಮೇಲೆ ಇದು ಬಂದು ಗೋಧಿ ಬೂಸ ಅಂತ. ಇದನ್ನ ಗಬ್ಬದ ಹಸುಗಳಿಗೆ ಮತ್ತು ಕರುಗಳಿಗೆ ಯೂಸ್ ಮಾಡ್ತೀವಿ. ಇದು ರವೆ ಬೂಸ ಅಂತ. ಹಾಲು ಕೊಡೋ ಹಸುಗಳಿಗೆ ಮತ್ತು ಗಬ್ಬದ ಹಸುಗಳಿಗೆ ಮತ್ತು ಕರುಗಳಿಗೆ 3ಕ್ಕೂ ಯೂಸ್ ಮಾಡ್ತೀವಿ. ಮತ್ತು ಪ್ರೆಸೆಂಟಾಗಿ ನಮ್ಮ ಓವರಿಗೂ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಇದು ಮತ್ತು ಕಡಲೆ ಒಟ್ಟು ಹಿಂಡಿ. ಇದು ಬಂದು ಜೋಳದ ನುಚ್ಚು, ಅಕ್ಕಿ ನುಚ್ಚು, ಫೀಡು, ಹಿಂಡಿ, ಇನ್ನಿತರೆ ಧಾನ್ಯಗಳು ಮಿಕ್ಸ್ ಆಗಿ ಬರುವಂಥದ್ದು. ಇದನ್ನ ನಾವು ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಚಿನ್ನಿ ಅಂತ ಕರಿತೀವಿ. ಇದು ಬಂದು ಫೀಡು, ವಿಜಯ ಫೀಡ್ ಅಂತ. ಇದು 1350 ಇದೆ ಅದರ ರೇಟು. ಇದನ್ನ ಒಂದು ಟೈಮಿಗೆ 2 kg ಬಳಸ್ತೀವಿ. ಬೆಳಗ್ಗೆ ಸಂಜೆ 2 kg, 4 kg, ಮಧ್ಯಾಹ್ನ 1 kg, 5 kg ಬಳಸ್ತೀವಿ. 10 ಲೀಟ್ರ್ ಕೊಡೋ ಹಸುಗೆ 5 kg ಹಾಕ್ತೀವಿ ಒಂದು ದಿನಕ್ಕೆ. ಮತ್ತು ಇದು 10 ಲೀಟ್ರ್ ಕೊಡೋ ಹಸುಗೂ 5 kg ಹಾಕ್ತೀವಿ. ಇದನ್ನ ಬೆಳಿಗ್ಗೆ ಸಂಜೆ 1 kg ಅಷ್ಟು ಯೂಸ್ ಮಾಡ್ತೀವಿ. ಹಾಲು ಕೊಡೋ 10 ಲೀಟ್ರ್ ಹಾಲು ಕೊಡೋ ಅಂಥ ಹಸುಗೆ. ನಾವು ಜಾಸ್ತಿ ತಿಂಡಿ ಕೊಡೋದು ಅಂದರೆ ಎಷ್ಟು ಹಾಲು ಕೊಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ತಿಂಡಿನ ರೈಸ್ ಮಾಡ್ಕೊತೀವಿ. ಈಗ 10 ಲೀಟ್ರ್ ಕೊಡ್ತೈತೆ ಅಂದರೆ ದಿನಕ್ಕೆ ಆವ್ರೇಜ್ ಆಗಿ ಫೀಡ್ 5 kg, ಚಿನ್ನಿ 5 kg, ರವೆ ಬೂಸ 2 kg ಒಂದು ದಿನಕ್ಕೆ. ಬೆಳಿಗ್ಗೆ 5 kg ಬೀಳುತ್ತೆ, ಸಂಜೆ 5 kg ಬೀಳುತ್ತೆ, ಎಲ್ಲ ಸೇರಿ 10 kg. ಒಂದು ದಿನಕ್ಕೆ 10 kg ತಿಂಡಿ ಆಗುತ್ತೆ. ಮತ್ತು ನೀರು ಬೆಳಿಗ್ಗೆ 15ರಿಂದ 20 ಲೀಟ್ರ್ ತನಕ ಕುಡಿಯುತ್ತೆ. ಮಧ್ಯಾಹ್ನ ಒಂದು 35ರಿಂದ 40 ಲೀಟ್ರ್ ತನಕ ಕುಡಿಯುತ್ತೆ. ಸಂಜೆ 15ರಿಂದ 20 ಲೀಟ್ರ್ ತನಕ ನೀರು ಕುಡಿಸ್ತೀವಿ. ನಾವು ಇವಾಗ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀವಿ. 5 ಗಂಟೆಗೆ ಎದ್ದು ಹಸುಗಳಿಗೆಲ್ಲ ತಿಂಡಿ ಕೊಡ್ತೀವಿ. ತಿಂಡಿ ಕೊಟ್ಟು ಹಾಲೆಲ್ಲ ಕರೆದು ಹಾಲು ಹಾಕ್ಬಿಟ್ಟು ಬಂದು 9 ಗಂಟೆ ಅಷ್ಟರಲ್ಲಿ ಮೇವು ಹಾಕ್ತೀವಿ. ಫಸ್ಟ್ ಇವಾಗ ಕರು ಹಾಕಿದ 10 ದಿನದ ತನಕ ನಾವು ತಿಂಡಿ ಬೇರೆ ಏನೂ ಕೊಡೋಕ್ಕೋಗಲ್ಲ. ರವೆ ಬೂಸ, ಗೋಧಿ ಬೂಸ ಇಷ್ಟರಲ್ಲಿರುತ್ತೆ. ನಂತರ 1 kg ಪ್ರಮಾಣದಲ್ಲಿ 3 ಟೈಮೂ ಫೀಡನ್ನ ಆ್ಯಡ್ ಮಾಡ್ತೀವಿ. ಫೀಡು, ಗೋಧಿ ಬೂಸ, ರವೆ ಬೂಸ ಕಂಟಿನ್ಯೂಸ್ ಆಗಿ 10 ದಿನ ಇರುತ್ತೆ. ರವೆ ಬೂಸ, ಗೋಧಿ ಬೂಸ ಕಂಟಿನ್ಯೂಸ್ ಆಗಿ ಹಾಕ್ತೀವಿ. ಅದಾದಮೇಲೆ 11ನೇ ದಿನಕ್ಕೆ ಫೀಡನ್ನ ಆ್ಯಡ್ ಮಾಡ್ತೀವಿ. ಒಂದು 15 ದಿನ ಕಳೆದ ಮೇಲೆ ಜೋಳದ ನುಚ್ಚನ್ನೇ ಆ್ಯಡ್ ಮಾಡ್ಕೊತೀವಿ. ಮತ್ತು ಹಿಂಡಿ ಹಾಕೋದು ಯಾವಾಗ ಅಂದರೆ ಹಸು ಕರು ಹಾಕಿ 25 ದಿನ ಕಳೆದ ಮೇಲೆ ನಾವು ಹಿಂಡಿ ಬಳಸೋದು. ಒಂದು ಹಸುಗೆ ಕರು ಹಾಕಿ 25 ದಿನ ಆದಮೇಲೆ ಯಾಕೆ ಬಳಸಬೇಕಪ್ಪ ಅಂದರೆ ಕಳ್ಳೆಲ್ಲ ನೋವಿರುತ್ತೆ, ಅದಕ್ಕೆ ಇನ್ನೂ ಗಲೀಜೆಲ್ಲ ಹೋಗಿರಲ್ಲ. ಆದ್ದರಿಂದ ತುಂಬ ಲೇಟಾಗಿ ಬಳಸ್ತೀವಿ. ಫಸ್ಟೇ ಹಾಕ್ಬಿಟ್ರೆ ಹಾಲು ಜಾಸ್ತಿ ಬರುತ್ತೆ, ಬಟ್ ಹಸು ವೀಕ್ ಆಗುತ್ತೆ, ಮತ್ತು ಜ್ವರ ಬರುತ್ತೆ, ಬೇಗ ಗುಣಮುಖ ಆಗೋಲ್ಲ, ಮತ್ತು ಸಡನ್ನಾಗಿ ಹಾಲು ಡೌನ್ ಆಗಿಬಿಡುತ್ತೆ ಒಂದೇ ಸಲ ಮುಂದಕ್ಕಾದ್ರೂ. ಹಂಗಾಗಿ ನಾವು 25 ದಿನ ಕಳೆದ ಮೇಲೆ ಇಲ್ಲ ತಿಂಗಳ ಕಳೆದ ಮೇಲೇ ಹಿಂಡಿ ಬಳಸೋದು. ಅಲ್ಲಿ ತನಕ ಯೂಸ್ ಮಾಡಲ್ಲ. ಹಸು ಕರು ಹಾಕಿರೋ ಹಸುಗಳಿಗೆ ಹಾಕಿ ನಾವು 3 ಟೈಮ್ ಕೊಡ್ತೀವಿ. 3 ಟೈಮ್ ಅಂದರೆ ಬೆಳಿಗ್ಗೆ 5 ಗಂಟೆ ಒಂದು ಟೈಮ್ ಕೊಡ್ತೀವಿ, ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಒಳಗಡೆ ಒಂದು ಟೈಮ್ ಕೊಡ್ತೀವಿ, ಸಂಜೆ 5 ಗಂಟೆಗೆ ಒಂದು ಟೈಮ್ ಕೊಡ್ತೀವಿ. ಬೆಳಿಗ್ಗೆ ಬಂದು ಫೀಡ್ 2 kg, ಮತ್ತು ಜೋಳದ ನುಚ್ಚು, ಆಮೇಲೆ ಹಿಂಡಿ. ಫೀಡ್ ಬಂದು 2 kg ಕೊಡ್ತೀವಿ, ಮತ್ತು ಜೋಳದ ನುಚ್ಚು ಬಂದು 2 kg ಕೊಡ್ತೀವಿ. ಹಿಂಡಿ ಬಂದು 1ರಿಂದ 1.5 kg ಕೊಡ್ತೀವಿ ಒಂದು ಟೈಮಿಗೆ, ಬೆಳಗ್ಗೆ ಟೈಮ್ ಮಾತ್ರ. ಮತ್ತು ಮಧ್ಯಾಹ್ನ
ಫೀಡ್ 1 kg ಮತ್ತು ಜೋಳದ ನುಚ್ಚು 1 kg ಹಾಕ್ಬಿಟ್ಟು ನೀರು ತೋರಿಸ್ತೀವಿ. ಇನ್ನು ಸಂಜೆ 5 ಗಂಟೆಗೆ ಫೀಡ್ 2, ಗೋಧಿ ನುಚ್ಚು 2 ಮತ್ತು ಹಿಂಡಿ ಬಂದು 1.5 kg ಬಳಸ್ತೀವಿ. ರವೆ ಬೂಸ 1 kg ಆ್ಯಡ್ ಮಾಡ್ಕೊತೀವಿ. ಬೆಳಗ್ಗೆ ಸಂಜೆ 1 kg ಹಾಕ್ತೀವಿ ರವೆ ಬೂಸನ, ಜಾಸ್ತಿ ಯೂಸ್ ಮಾಡಲ್ಲ ಅದನ್ನ ನಾವು. ಗಬ್ಬದಸ್ಗಳಿಗಾದರೆ ಹಿಂಡಿ ಬಂದು 2ರಿಂದ 2.5 kg ಹಾಕ್ತೀವಿ. ಮತ್ತು ಫೀಡ್ ಬಂದು 2 kg, ಜೋಳದ ನುಚ್ಚು ಬಂದು 1 kg. ಕರು ಹಾಕೋ 20 ದಿನ ಐತೆ ಅನ್ನೋ ಗಂಟನೂ ಜೋಳದ ನುಚ್ಚನ್ನ 1 kg ಬಳಸ್ತೀವಿ. ಆಮೇಲೆ 2 kg ಹಾಕ್ತೀವಿ. ಹಿಂಡಿ 2.5 kg ಕಂಪಲ್ಸರಿ. 3 ಟೈಮ್ ಗಬ್ಬದ ಹಸುಗಾದರೆ 3 ಟೈಮ್ ಪಕ್ಕ ತಿಂಡಿ ಕೊಡ್ತೀವಿ. 3 ಟೈಮೂ ಹಿಂಡಿ, ಫೀಡು, ಜೋಳದ ನುಚ್ಚು, ರವೆ ಬೂಸ, ಗೋಧಿ ಬೂಸ ಮತ್ತು ಕಡಲೆ ಒಟ್ಟು. ಈ ಕಡಲೆ ಒಟ್ಟು ಹಾಕೋದು ಏನಕ್ಕೆ ಅಂದರೆ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಂತ ಬಳಸ್ತೀವಿ. ಪ್ರತಿಯೊಂದು ಹಸುಗೂ ಹಾಕ್ತೀವಿ. ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಖಾಲಿಯಾಗಿದೆ, ಸ್ಟಾಕ್ ಇಲ್ಲ, ಹಾಗಾಗಿ ನಿಮಗೆ ತೋರಿಸ್ತಾ ಇಲ್ಲ ಅದನ್ನ. ಸ್ಟಾಕ್ ಬಂದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದರಿಂದ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಆಗುತ್ತೆ ಅನ್ನೋದೊಂದು ಇದು. ಮತ್ತು ತಿಂಡಿ ಒಳಗಡೆ ನಾವು ಸೋಡಾ ಮಿಕ್ಸ್ ಮಾಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ, 1 ಟೀ ಸ್ಪೂನಷ್ಟು ಮಾತ್ರ. ಅದಾದಮೇಲೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ ಅಂತ ನಾವು ಸುಣ್ಣನ ಬಳಸ್ತೀವಿ. ಅಂದರೆ ಒಂದು ಚೌರ್ಗೆಗೆ 3 ಟೀ ಸ್ಪೂನ್ನ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆ ನೀರನ್ನ ಪ್ರತಿಯೊಂದು ಹಸುವಿನ ಬಕೆಟ್ಗೂ ತಿಂಡಿ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ. ಅದಾದಮೇಲೆ ನೀರು ಬೆಳಗ್ಗೆ 15ರಿಂದ 20 ಲೀಟ್ರ್ ತನಕ ನೀರು ಕುಡಿಸ್ತೀವಿ. ಮಧ್ಯಾಹ್ನ 12ರಿಂದ 1 ಗಂಟೆ ಅಷ್ಟರೊಳಗೆ ತಿಂಡಿ ಹಾಕ್ಬಿಟ್ಟು ಅಲ್ಲಿ ಒಂದು 35ರಿಂದ 40 ಲೀಟ್ರ್ ತನಕ ನೀರು ಕುಡಿಯುತ್ತೆ ಒಂದು ಹಸು. 10 ಲೀಟ್ರು ಕೊಡೋವಂಥ ಹಸುಗಳು ಕಂಪಲ್ಸರಿಯಾಗಿ ಒಂದು ದಿನಕ್ಕೆ 60ರಿಂದ 80 ಲೀಟ್ರ್ ನೀರು ಕುಡಿದ್ರೆ ಸರಾಗವಾಗಿ ಅದರ ಆರೋಗ್ಯ ಮತ್ತು ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ. ನಾವು ಈಗ ಸೋಡಾ ಹಾಕೋದ್ರಿಂದ ಹಾಲು ಇಳುವರಿನೂ ಚೆನ್ನಾಗಿ ಬರುತ್ತೆ ಮತ್ತು ಹಸುಗಳು ಮಲ್ಕು ಹಾಕುತ್ತೆ. ಈ ಹೊಟ್ಟೆ ಉಬ್ರಿಸ್ಕೊಳ್ಳೋದು ಮತ್ತು ಉಚ್ಕೊಳ್ಳೋ ಅಂಥದ್ದು ಏನೂ ಪರಿಸ್ಥಿತಿ ಬರೋಲ್ಲ.